ದಿನಾಂಕ 2/1/2026ರಂದು ಸಾರ್ವಜನಿಕ ಆಸ್ಪತ್ರೆ ರಾಯಭಾಗದಲ್ಲಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಡಿಯಲ್ಲಿ ವಿವಿಧ ಅಗ್ನಿ ಅವಘಡಗಳು ಸಂಭವಿಸಿದಾಗ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಅಗ್ನಿ ನಂದಕಗಳನ್ನು ಹೇಗೆ ಉಪಯೋಗಿಸಬೇಕು ಎಂಬ ಪೂರ್ಣ ವಿವರಣೆಯನ್ನ ಶ್ರೀ ಶಿವರಾಜ ಪಾಂಡ್ರೆ ಅಗ್ನಿಶಾಮಕರು ಪ್ರಾತ್ಯಕ್ಷಿಕೆಯೊಂದಿಗೆ ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿನೋದ ಅಗಸ್ತಿ ಹಾಗೂ ಅತಿಥಿಗಳಾಗಿ ಡಾಕ್ಟರ್ ಮಹಾಂತಪ್ಪ ಸರ್ ಹಾಗೂ ಪ್ರಮುಖ ಅಗ್ನಿಶಾಮಕರಾದ ಶ್ರೀ ಶಂಕರ ಮುಡಸಿ ವಹಿಸಿದ್ದರು. ಹೊರಗಡೆ ನಾವು ಇದರ ಮೂಲಕ ಡಿಸ್ಚಾರ್ಜ್ ಆಗಿರೋದ್ರಲ್ಲಿ ಹೋಮ್ ಆಗಿ ನೋಡೋದು ಸಾಬೂನು ಹುಡುಗರು ಆ ಹುಡುಗ ಬಂದು ಆ ಬೆಂಕಿ ಮೇಲೆ ನಾವು ಹಾಕಿದಾಗ ವಾತಾವರಣ ಗಾಳಿ ಸರಿಯಾಗಿ ಆ ಬೆಂಕಿ ಇನ್ನೊಂದು ಸಿ ವರ್ಗದ ಬೆಂಕಿ ಅಂದರೆ ಗ್ಯಾಸ್ ಫೈರ್ ಅಂದರೆ CO2 ಎಕ್ಸ್ಟಿಂಕ್ಷನ್ ಅಂತ ಕರೀತೀವಿ. ಅದು ಯಾವ ಥರ ಇರುತ್ತೆ ಅಂದರೆ ನೋಡಕ್ಕೆ ಸಿಲಿಂಡರ್ ಥರ ಒಂದು ಮುಂದೊಂದು ಡಿಸ್ಚಾರ್ಜ್ ಆಗುತ್ತೆ. ಇದೇ ಥರ ಅದನ್ನು ನಾವು ಯಾವ ಗ್ಯಾಸ್ ಫೈರ್ಗೆ ಯೂಸ್ ಮಾಡ್ತೀವಿ ಅಥವಾ ಎಲೆಕ್ಟ್ರಿಕಲ್ ಫೈರ್ಗೆ ಯೂಸ್ ಮಾಡ್ಬೋದು. ಇನ್ನೊಂದು ಡಿ ವರ್ಗದ ಬೆಂಕಿ ಅದನ್ನು ಲೋಹದ ಬೆಂಕಿಗಳು ಅಥವಾ ಎಲೆಕ್ಟ್ರಿಕಲ್ ಫೈರ್ಗೆ ನಾವು ಈ DCP ಅಗ್ನಿ ಅಂತ ಉಪಯೋಗಿಸ್ತೀವಿ. ಈಗ DCP ಅಗ್ನಿ ಅಂತ ಅವಕಾಶ ಯಾಕೆ ಉಪಯೋಗ ಮಾಡ್ತೀವಿ? ಬಗೆಯೆಲ್ಲ ಈ ಕಡೆ ಬರುತ್ತೆ. ಈ ಡೈರೆಕ್ಷನ್ ಫೈರ್ ಕೊಡುತ್ತೆ ಯಾವತ್ತೂ ಮಾಡಬಾರ್ದು. ಅಪೋಸಿಟ್ ಡೈರೆಕ್ಷನ್ ಆ ಕಡೆಯಿಂದ ಬಂದು ಬೆಂಕಿಯನ್ನು ಹಚ್ಚಬೇಕು. ಈಗ ಇದನ್ನ ಯಾವ ರೀತಿ ಆಗುತ್ತೆ? ಟ್ಯಾಗ್ ರಿಮೂವ್ ಮಾಡ್ಕೋಬೇಕ್ರಿ, ಈ ಸೇಫ್ಟಿ ಕ್ಲಿಪ್ ರಿಮೂವ್ ಮಾಡ್ಕೋಬೇಕ್ರಿ, ಇದನ್ನ ಬಲಗೈಯಲ್ಲಿ ಹಿಡ್ಕೋಬೇಕು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಹ ವೈದ್ಯಾಧಿಕಾರಿಗಳು, ನರ್ಸಿಂಗ್ ಅಧಿಕಾರಿಗಳಾದ ಶ್ರೀಮತಿ ಶೋಭಾ ಸಂಕನ್ನವರ, ಸತೀಶ ರೋಗಿ, ರಾಜ್ಯಸಭಾ ವಾಲಿಕಾರ, ವಿಠಲ ಕೆನ್ನೂರ, ಚಂದ್ರು ಗಾಯಕವಾಡ, ಅಮೀರ್ ನದಾಫ್ ಹಾಗೂ ಫಾರ್ಮಸಿ ಅಧಿಕಾರಿಗಳಾದ ಶ್ರೀ ನಂದಕುಮಾರ್ ಪಾಟೀಲ ಸೇರಿದಂತೆ ಆಸ್ಪತ್ರೆಯ ಸಹಾಯಕರಾದ ಶ್ರೀ ಕುಮಾರ ಸಂತೋಷ ಗಿರಿ, ಶ್ರೀ ಅಕ್ಕಕಿವಾಟ ಸರ್, ಡಿಇಒ ಪ್ರವೀಣ್ ಕಾಂಬ್ಳೆ ಹಾಗೂ ಎಲ್ಲ ಅಟೆಂಡರ್ ಹಾಜರಾಗಿದ್ದು ತರಬೇತಿಯನ್ನ ಪಡೆದರು. ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀ ಶೈಲಾ ಹೊಸೂರು ಹೆಚ್ಚಿನ ಸುದ್ದಿಗಾಗಿ ವೀಕ್ಷಿಸಿ